ಯಾವುದೇ ಆಯುಧವನ್ನು ಇಟ್ಕೋಬಾರ್ದು ನೀವು ಅಂತ ಪೊಲೀಸರು ಹೇಳಿದ ಮೇಲೆ ರಕ್ಷಣೆಯನ್ನು ಅವ್ರು ಕೊಡಬೇಕು. ಒಂದು ಸಣ್ಣ ಆಯುಧ ಅವತ್ತೇನಾದರೂ ಅವರು ವಾಹನದಲ್ಲಿ ಇದ್ದಿದ್ರೆ ಅವರು ಸ್ವರಕ್ಷಣೆ ಮಾಡ್ಕೊಳ್ಳೋರು, ಅವರು ಬದುಕ್ತಾ ಇದ್ರು ಸ್ವರಕ್ಷಣೆಯಲ್ಲಿ. ಎಲ್ಲಿ ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತೋ ಅದೇ ಸ್ಥಳದಲ್ಲಿ ಈ ಹಿಂದೆ PFIನ ಕಚೇರಿ ಇದ್ದಂಥದ್ದು ಬಹಳ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. PFIನ ಕಾರ್ಯಕರ್ತರಿಗೆ ಕೇರಳದಲ್ಲಿ ನಾಯಿಗಳನ್ನು ಕಾಡಿನಲ್ಲಿ ಬಿಟ್ಟು ಅದು ಹೋಗ್ತಾ ಇರತಕ್ಕಂಥ ನಾಯಿಯನ್ನು ಅಟ್ಟಾಡಿಸ್ಕೊಂಡು ಹೋಗಿ ಅದನ್ನು ಹತ್ಯೆ ಮಾಡ್ತಕ್ಕಂಥದ್ದು ಒಂದು ಟ್ರೈನಿಂಗನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ತರಬೇತಿ ಪಡೆದಂಥವ್ರು ಮಾತ್ರ ಈ ರೀತಿಯ ಕೃತ್ಯವನ್ನು ಮಾಡಿರ್ತಕ್ಕೆ ಸಾಧ್ಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಜೋರಾದ ಧ್ವನಿಯಲ್ಲಿ ಹೇಳಲೇಬೇಕಾಗಿರ್ತಕ್ಕಂಥದ್ದು. ಈ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರನ್ನು ಸರಣಿ ಕೊಲೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಿಂದೆ ದೀಪಕ್ ಅಂಥೇಳಿ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಕೊಲೆ ಮಾಡಲಾಯಿತು. ಇದೇ ಮೈಸೂರಲ್ಲಿ ರಾಜು ಅನ್ನತಕ್ಕಂಥ ನಮ್ಮ ಬಜರಂಗ ದಳದ ಕಾರ್ಯಕರ್ತರು, ಇದೇ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಶಾಖೆಯನ್ನು ಮುಗಿಸಿ ಬರ್ತಾ ಇದ್ದಾಗ ಶಿವಾಜಿನಗರದಲ್ಲಿ ರುದ್ರೇಶ್ ಅನ್ನತಕ್ಕಂಥ ನಮ್ಮ ಕಾರ್ಯಕರ್ತನ ಕೊಲೆ ಮಾಡಿದ್ರು. ಹಾಗೆ ಶಿವಮೊಗ್ಗದಲ್ಲಿ ಹರ್ಷ ಮತ್ತು ಮಂಗಳೂರಿನಲ್ಲಿ ಪ್ರವೀಣ್ ನೆಟ್ಟಾರ್ ಮತ್ತು ಪ್ರಶಾಂತ್ ಪೂಜಾರಿ, ಸುಖಾನಂದ ಶೆಟ್ಟಿ, ಹೀಗೆ ಸರಣಿ ಕೊಲೆಗಳ ಈ ಒಂದು ಸರಣಿಯಲ್ಲಿ ಇತ್ತೀಚೆಗೆ ಯಾವ ನಮ್ಮ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರು ಕೊಲೆಯಾಗಿದೆ. ಈ ಒಂದು ಕೊಲೆ ಆದಂತಹ ಈ ಒಂದು ಘಟನೆಯನ್ನು NIA ಮೂಲಕ ಇದನ್ನು ತನಿಖೆ ಮಾಡಬೇಕು. ಈಗಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರವಾಗಿದೆ. ಹಿಂದೂಗಳ ಒಂದು ಯಾವುದೇ ಜೀವಕ್ಕೆ ಬೆಲೆ ಇಲ್ಲದ ರೀತಿಯಲ್ಲಿ ನಡ್ಕೋತಾ ಇದೆ. ನಮಗೆಲ್ಲ ಅತ್ಯಂತ ನೋವಾಗುತ್ತೆ. ಸತ್ತಂಥ ಸಂದರ್ಭದಲ್ಲಿ ಸುಹಾಸ್ನ ತಲೆಯಲ್ಲಿ ಲಾಂಗು ಹಾಗೆ ಇದ್ದಂಥದ್ದು ಏನು ಮರಣೋತ್ತರ ಪರೀಕ್ಷೆ ಮಾಡ್ತಕ್ಕಂಥ ವೈದ್ಯರು ದೃಢಪಡಿಸಿರ್ತಕ್ಕಂಥದ್ದು. ಅಂದರೆ ಯೋಚನೆ ಮಾಡ್ಬೋದು ಈ ರೀತಿಯ ಹತ್ಯೆಗಳನ್ನು ಯಾರು ಮಾಡಿದ್ದಾರೆ ಅಂತೇಳಿ. ಈಗಾಗಲೇ ಹಲವಾರು ಸಂದರ್ಭಗಳಲ್ಲಿ ತನಿಖೆ ಆಗಿರ್ತಕ್ಕಂಥದ್ದು. ಏನು PFIನ ಕಾರ್ಯಕರ್ತರಿಗೆ ಕೇರಳದಲ್ಲಿ ನಾಯಿಗಳನ್ನು ಕಾಡಿನಲ್ಲಿ ಬಿಟ್ಟು ಅದು ಹೋಗ್ತಾ ಇರತಕ್ಕಂಥ ನಾಯಿಯನ್ನು ಅಟ್ಟಾಡಿಸ್ಕೊಂಡು ಹೋಗಿ ಅದನ್ನು ಹತ್ಯೆ ಮಾಡ್ತಕ್ಕಂಥದ್ದು ಒಂದು ಟ್ರೈನಿಂಗನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ವಿಶ್ವ ಹಿಂದೂ ಪರಿಷತ್ತವರಾಗಲಿ ಅಥವಾ ಬಜರಂಗ ದಳದವರಾಗಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಈ ದೇಶದ ಕಾನೂನಾತ್ಮಕ ಸಂವಿಧಾನಿಕ ಸಂಸ್ಥೆ ರಾಷ್ಟ್ರೀಯ ತನಿಖಾ ದಳ ಉಲ್ಲೇಖಪಡಿಸಿರ್ತಕ್ಕಂಥದ್ದು, ನ್ಯಾಯಾಲಯದಲ್ಲಿ ರಿಪೋರ್ಟಲ್ಲಿ ಹೇಳಿರ್ತಕ್ಕಂಥದ್ದು. ಕೇರಳದಲ್ಲಿ ಇದಕ್ಕೆ ವ್ಯವಸ್ಥಿತವಾಗಿ ಹತ್ಯೆ ಮಾಡಲಿಕ್ಕೆ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಯುವಕರಿಗೆ ಅಂತೇಳಿ. ಅದೇ ರೀತಿಯಾಗಿ ತರಬೇತಿ ಪಡೆದಂಥವ್ರು ಮಾತ್ರ ಈ ರೀತಿಯ ಕೃತ್ಯವನ್ನು ಮಾಡಿರ್ತಲಿಕ್ಕೆ ಸಾಧ್ಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಜೋರಾದ ಧ್ವನಿಯಲ್ಲಿ ಹೇಳಲೇಬೇಕಾಗಿರ್ತಕ್ಕಂಥದ್ದು. ಸುಹಾಸ್ ಶೆಟ್ಟಿ ಅವರಿಗೆ ಅಲ್ಲಿ ಬಜಪೆ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬರು ರಶೀದ್ ಅಂತ ಒಬ್ಬರು ಕಾನ್ಸ್ಟೇಬಲ್ ಸುಮಾರು 2 ತಿಂಗಳಿಂದ ಪ್ರತಿದಿನ ಕಾಲ್ ಮಾಡಿ ಎಲ್ಲಿದೆಯಾ, ಎಲ್ಲಿ ಹೋಗ್ತಾ ಇದೆಯಾ ಅನ್ನೋದಾಗಿ ಅವ್ರನ್ನ ಕೇಳ್ತಾ ಇದ್ರಂತೆ. ನಮಗೆ ಇವಾಗ ತಿಳಿದು ಬರ್ತಾ ಇರೋದೇನು ಅಂತಂದರೆ ರಶೀದ್ ಅವರೇ ಇನ್ಫಾರ್ಮೇಷನ್ನು ಅವ್ರ ಕೊಲೆಗಡಕರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಕಳೆದ 2 ತಿಂಗಳಿಂದ ರಶೀದ್ ಅವರ ಮೊಬೈಲ್ ನಂಬರ್ನ ಅದನ್ನು ಟ್ರ್ಯಾಕ್ ಮಾಡಿ ಅದನ್ನು ಡೀಟೇಲ್ಸ್ ತೊಗೊಳ್ಬೇಕು. ಹಾಗಾಗಿ ಇದನ್ನೆಲ್ಲ ಇಲ್ಲಿನ ಪೊಲೀಸ್ನವ್ರಿಗೆ ಮಾಡೋದು ನಮಗೆ ನಂಬಿಕೆ ಇಲ್ಲ. ಹಾಗಾಗಿ ಅದನ್ನು NIAಗೆ ಕೊಡಬೇಕನ್ನುವಂಥದ್ದು ಕೇಳ್ತಾ ಇದ್ದೀವಿ. ಎರಡನೇದಾಗಿ ಫಾಜಿಲ್ನ ಕೊಲೆಗೆ ಪ್ರತ್ಯುತ್ತರವಾಗಿ ಈ ಕೊಲೆ ನಡೆದಿದೆ ಅನ್ನುವಂಥದ್ದಾಗಿ ಅದನ್ನು ಇವಾಗ ಪೊಲೀಸ್ನವ್ರು ಬಿಂಬಿಸ್ತಾ ಇದ್ದಾರೆ. ಹಾಗಾದರೆ ಫಾಜಿಲ್ನ ಬ್ರದರ್ 3 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಫಾಜಿಲ್ ಕೊಲೆ ಆದಾಗ ಫಾಜಿಲ್ಗೆ ಕರ್ನಾಟಕ ಸರ್ಕಾರದಿಂದ 25 ಲಕ್ಷ ರೂಪಾಯಿ ಎಕ್ಸ್ಗ್ರೇಷಿಯಾ ದುಡ್ಡನ್ನು ಕೊಟ್ಟಿದ್ದಾರೆ. ಆ ದುಡ್ಡನ್ನು ಈ ಕೊಲೆಗೆ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅಂಥ ಹಣವನ್ನು ಅವ್ರು ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೀವಿ. ಇವರು ಒಂದು ಕಡೆಯಿಂದ ಕೊಲೆ ಆಗಿದೆ ಅನ್ನುವಂಥದ್ದಕ್ಕೆ ಅವರಿಗೆ ಅನುಕಂಪ ತೋರಿಸುವಂಥದ್ದು, ಅವರಿಗೆ ಹಣ ಕೊಡಲಿ, ಅದನ್ನು ನಾವು ತಡೆಯುವಂಥದ್ದಲ್ಲ. ಆದರೆ ಕೂಡ ಅದನ್ನು ಈ ರೀತಿಯಾಗಿ ಬೇರೆ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತಂದಾಗ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಹಣ ಯಾವುದ್ಯಾವುದು ಇವರು ಸರ್ಕಾರದಿಂದ ಕೊಟ್ಟಿದೆ ಅದನ್ನು ಇಮಿಡಿಯೇಟ್ ಆಗಿ ವಾಪಸ್ ತಗೋಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಯಾವ ಮುಸಲ್ಮಾನರು ಅವರ ಸಂಘಟನೆ ಇರ್ಬೋದು, PFI ಇರ್ಬೋದು, ಇನ್ನೊಬ್ರು ಇರ್ಬೋದು, ಆ ಸಂಘಟನೆಯ ಪ್ರಮುಖರು ಕೊಲೆ ಆದಾಗ ತಕ್ಷಣವೇ ರಾಜ್ಯ ಸರ್ಕಾರದ ಮಂತ್ರಿಗಳಿರ್ಬೋದು ಅಥವಾ ಶಾಸಕರಿರ್ಬೋದು ಅಲ್ಲಿ ಹೋಗಿ ಅವರಿಗೆ ಸಮಾಧಾನ ಮಾಡ್ತಕ್ಕಂಥದ್ದು ಅಥವಾ ಅವರಿಗೆ ಹಣವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಇದು ನಿರಂತರವಾಗಿ ನೋಡಿದ್ದೀವಿ.
ಆದರೆ ಸುಹಾಸ್ ಶೆಟ್ಟಿ ಈ ಒಂದು ಕೊಲೆಯ ಸಂದರ್ಭದಲ್ಲಿ ಮೈಸೂರಿಗೆ ಮಂಗಳೂರಿಗೆ ಹೋದಂತಹ ಗೃಹ ಸಚಿವರು ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೆ ಸುಹಾಸ್ ಶೆಟ್ಟಿಯವರ ಒಂದು ಮನೆಗೂ ಹೋಗಿಲ್ಲ, ಅದನ್ನು ವಿಚಾರಿಸೂ ಇಲ್ಲ. ಅವರು ಇದ್ದಂತಹ ಆ ಮಂಗಳೂರಿನ ಸರ್ಕಾರಿ ಬಂಗಲೆಯಲ್ಲಿ ಅನೇಕ ಮುಸಲ್ಮಾನ ಮುಖಂಡರು ಬಂದು ಅವರಿಗೆ ಬೆದರಿಕೆ ಹಾಕಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಅವ್ರ ಮನೆಗೆ ಹೋಗಬಾರ್ದು, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ ಯಾವುದೇ ಮುಖಂಡರು ಹಣವನ್ನು ಬಿಡುಗಡೆ ಮಾಡಬಾರ್ದು ಅಂಥೇಳಿ ಆ ಬೆದರಿಕೆಗೆ ಬಗ್ಗಿ ಅವರು ವಾಪಸ್ಸು ಬೆಂಗಳೂರಿಗೆ ಬಂದಿದ್ದಾರೆ. ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಸರ್ಕಾರದ ಒಂದು ದುಸ್ಥಿತಿ. ಹಾಗಾಗಿ ಕೇವಲ ಈ ಕರ್ನಾಟಕದ ಒಂದು ತನಿಖೆಯಿಂದ ಏನು ಉಪಯೋಗ ಆಗಲ್ಲ, ಇದನ್ನು NIAಗೆ ತಕ್ಷಣವೇ ಕೊಡಬೇಕಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತೀವಿ. ವಿಶ್ವ ಹಿಂದೂ ಪರಿಷತ್ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮತ್ತು ಕೊಲೆ ಆಗುವಾಗ ಮುನ್ಸೂಚನೆ ಅಲ್ಲಿನ ಪೊಲೀಸ್ನವ್ರಿಗಿತ್ತು. ಸುಹಾಸ್ ಶೆಟ್ಟಿ ಅವರಿಗೆ ಯಾವುದೇ ಪೊಲೀಸ್ ರಕ್ಷಣೆ ಕೊಟ್ಟಿಲ್ಲ. ಮತ್ತು ಅವರ ಕಾರನ್ನು ಪ್ರತಿನಿತ್ಯ ಅಲ್ಲಿನ ಪೊಲೀಸ್ನವರು ಚೆಕ್ ಮಾಡ್ತಾಯಿದ್ರು, ನೀವು ಯಾವುದೇ ಆಯುಧ ಇಟ್ಕೋಬಾರ್ದು ಅಂತ. ಒಂದು ಚಾಕುವನ್ನು ಇಟ್ಕೊಳ್ಳಿಕ್ಕೂ ಬಿಡ್ತಾ ಇರಲಿಲ್ಲ. ಯಾವುದೇ ಆಯುಧವನ್ನು ಇಟ್ಕೋಬಾರ್ದು ನೀವು ಅಂತ ಪೊಲೀಸರು ಹೇಳಿದ ಮೇಲೆ ರಕ್ಷಣೆಯನ್ನು ಅವ್ರು ಕೊಡಬೇಕು. ಒಂದು ಸಣ್ಣ ಆಯುಧ ಅವತ್ತೇನಾದರೂ ಅವರು ವಾಹನದಲ್ಲಿ ಇದ್ದಿದ್ದರೆ ಅವರು ಸ್ವರಕ್ಷಣೆ ಮಾಡ್ಕೊಳ್ಳೋರು, ಅವರು ಬದುಕ್ತಾ ಇದ್ದರು ಸ್ವರಕ್ಷಣೆಯಲ್ಲಿ. ಹಾಗಾಗಿ ಈ ಕೊಲೆಗೆ ನೇರ ಪೊಲೀಸರ ಮೂಲಕ ಹಿಂಸೆ ಕೊಡೋದರ ಮೂಲಕ ನೇರ ರಾಜ್ಯ ಸರ್ಕಾರನೇ ಇದಕ್ಕೆ ಕಾರಣ ಇದೆ. ಹಾಗಾಗಿ ಇದನ್ನು ನಾವು ಖಂಡಿಸ್ತೇವೆ. ಇನ್ನು ಮುಂದೆ ಆದರೂ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡಬೇಕು. ಇದಕ್ಕೆ ಪೂರಕವಾಗಿ ಹಲವಾರು ಅಂಶಗಳನ್ನು ನಾವು ಜೋಡಿಸ್ತಾ ಹೋಗ್ಬೋದು. ಏನು ಪ್ರಶಾಂತ್ ಪೂಜಾರಿ ಅವರ ಹತ್ಯೆ ಮಾಡಿದ್ದಂಥ ಪ್ರಮುಖ ಆರೋಪಿಯಾಗಿರ್ಬೋದು, ಅದೇ ರೀತಿ ಸುಖಾನಂದ್ ಶೆಟ್ಟಿಯವರ ಹತ್ಯೆ ಮಾಡಿದ್ದಂತಹ ಪ್ರಮುಖ ಆರೋಪಿ ನೌಷದ್ ಅಂತ ಹೇಳ್ತಕ್ಕಂಥವ್ರು, ಹಲವಾರು ಜನ PFIನ ಕಾರ್ಯಕರ್ತರು ಈ ಕೊಲೆಯಲ್ಲಿ ಭಾಗಿಯಾಗಿರ್ತಕ್ಕಂಥವ್ರಿಗೆ ಹಲವಾರು ರೀತಿಯಲ್ಲಿ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು, ಅವರಿಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು, ಅವರಿಗೆ ಟ್ರೈನಿಂಗನ್ನು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಕಾಣುತ್ತೆ. ಏನೋ ಇವತ್ತು ಇಡೀ ದೇಶದಲ್ಲಿ ಸಿಮಿ ಸಂಘಟನೆ ಉಗ್ರಗಾಮಿ ಸಂಘಟನೆ ಅಂತೇಳಿ ಅದರ ಮೇಲೆ ನಿಷೇಧವನ್ನು ಹೇರಿದ್ರು. ಅದಾದ ನಂತರ ಸಿಮಿಗೆ ಪರ್ಯಾಯವಾಗಿ PFI ಸಂಘಟನೆಯನ್ನು ಕಟ್ಟಿಕೊಂಡ್ರು. ಯಾವಾಗ ಭಾರತ ಸರ್ಕಾರ PFIಯನ್ನು ಸಹ ಉಗ್ರ ಸಂಘಟನೆ ಅಂತೇಳಿ ಉಲ್ಲೇಖ ಮಾಡಿ ಅದನ್ನು ನಿಷೇಧ ಮಾಡ್ತೋ, ಆದರೆ ಸಂಘಟನೆ ಮುಚ್ಚೋಯ್ತು. ಆದರೆ ಸಂಘಟನೆಯಲ್ಲಿದ್ದಂತಹ ಮಾನಸಿಕತೆಗಳು, ಸಂಘಟನೆಯಲ್ಲಿದ್ದಂತಹ ಜಿಹಾದಿ ಭಯೋತ್ಪಾದಕರು ಬೇರೆ ಹೆಸರಿನಲ್ಲಿ ಅವರ ಈ ಜಿಹಾದಿ ಕೆಲಸವನ್ನು ಮುನ್ನಡೆಸ್ತಾ ಇದ್ದಾರಾ ಅಂತೇಳಿ ಇವತ್ತು ಇಡೀ ಸಮಾಜ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ ದೊಡ್ಡದಾದಂಥ ಒಂದು ಸಂದೇಹ ಅಂತ ಹೇಳಿದ್ರೆ, ಎಲ್ಲಿ ಸುಹಾಸ್ ಶೆಟ್ಟಿಯ ಹತ್ಯೆ ಆಯಿತೋ ಅದೇ ಸ್ಥಳದಲ್ಲಿ ಈ ಹಿಂದೆ PFIನ ಕಚೇರಿ ಇದ್ದಂಥದ್ದು ಭಾಳ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದೇ ಸ್ಥಳದಲ್ಲಿ PFIನ ಪ್ರಮುಖ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಕೊಲೆಯ ಹಂತಕ ಆತನ ಮನೆ ಸಹ ಅಲ್ಲೇ ಇದ್ದಂಥದ್ದು ಸಹ ಈ ಅನುಮಾನಗಳಿಗೆ ಮತ್ತಷ್ಟು ಇಂಬನ್ನು ನೀಡುತ್ತೆ. ಅದರ ಸಾಧ್ಯತೆಯನ್ನು ಯಾವುದೇ ಕಾರಣಕ್ಕೂ ನಾವು ತಳ್ಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಈ ತನಿಖೆಯನ್ನು ಅತ್ಯಂತ ಸಫಲವಾಗಿ ಮಾಡುತ್ತೆ, ಯಾರಾದ್ರೂ ನಾವು ಎಲ್ಲರಿಗೂ ಶಿಕ್ಷೆಯನ್ನು ಕೊಡಿಸುತ್ತೆ ಅಂತ ಹೇಳ್ತಕ್ಕಂತಹ ಒಂದು ಎಳ್ಳಷ್ಟಿನ ಧೈರ್ಯವೂ ಸಹ ನಂಬಿಕೆ ಸಹ ಇವತ್ತು ನಮ್ಗೆ ಯಾರಿಗೂ ಸಂಘಟನೆಗಳಲ್ಲಿ ಕಾಣ್ತಾ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ಏನು ಈ ಹತ್ಯೆಯ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು. ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಸಹ ಕಾರ್ಯದರ್ಶಿಗಳಾದಂಥ ಜಾಯಿಂಟ್ ಸೆಕ್ರೆಟರಿ ಮಂಗಳೂರಲ್ಲಿ ಇರ್ತಕ್ಕಂಥ ಶರಣ್ ಪಂಪ್ವೆಲ್ ಅವರ ಮೇಲೆ ಈಗಾಗಲೇ ಅನೇಕ ಮುಸ್ಲಿಂ ಸಂಸ್ಥೆಗಳು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಭರತ್ ಕುಂಬ್ಡೇಲ್ ಅಂತೇಳಿ ನಮ್ಮ ಪುತ್ತೂರಿನ ಬಜರಂಗದಳ ಸಂಯೋಜಕರು, ಅವ್ರ ಮೇಲೆ ನಿಮ್ಮನ್ನು ಇವತ್ತಿಂಥ ದಿವಸ 5ನೇ ತಾರೀಕು ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಒಂದು ಇದರ ಬಗ್ಗೆ ನಿರ್ಧಾರವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ತಗೋತಾ ಇಲ್ಲ. ಶರಣ್ ಪಂಪೆಲ್ ಆಗಲಿ ಭರತ್ ಕುಂಬ್ಡೇಲ್ ಆಗಲಿ ಈಗಾಗಲೇ ಅವರು ಗನ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಸುಮಾರು 3-4 ವರ್ಷದಿಂದ ಕಾಯ್ತಾ ಇದ್ದಾರೆ. ಅವರಿಗೆ ಗನ್ ಲೈಸೆನ್ಸ್ ಕೊಡ್ತಾ ಇಲ್ಲ. ಇವರು ಸ್ವತಃ ರಕ್ಷಣೆಯನ್ನು ಕೊಡ್ತಾ ಇಲ್ಲ. ನಿರಂತರವಾಗಿ ಹಿಂದೂ ಕಾರ್ಯಕರ್ತರ ಒಂದು ಕೊಲೆ ಆಗ್ತಾ ಇದೆ. ಹೀಗಾಗಿ ನಾವು ಬೇಡಿಕೆ ಇಟ್ಟಂತಹ ನಮ್ಮ ಗನ್ ಲೈಸೆನ್ಸ್ಗೆ ನಮಗೆ ನೀವು ಪರ್ಮಿಷನ್ ಕೊಡಿ ಅಥವಾ ನೀವು ರಕ್ಷಣೆಯನ್ನು ಕೊಡಿ. ಎರಡೂ ಮಾಡದೆ
ನಿರಂತರವಾಗಿ ಇಸ್ಲಾಮಿಕ್ ಜೆಹಾದಿಗಳಿಗೆ ನೀವು ಕುಮ್ಮಕ್ಕು ಕೊಡ್ತಾ ಇದ್ದರೆ ನಿಮಗೆ ಓಟ್ ಸಿಗ್ಬೋದು, ನಾವು ಅಧಿಕಾರದಲ್ಲಿ ಇಲ್ಲಿ ಯಾವಾಗಲೂ ಇರ್ತೀವಿ ಅಂತ ನೀವು ತಿಳ್ಕೊಬೋದು.